ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಬೆಳಗ್ಗೆ ರೋಟೋವೇಟರ್ ಓಡಿಸ್ತಾ ಇರೋದು ಏನಕ್ಕಪ್ಪ ಅಂದರೆ ನೌಕಲ್ ಬೀಜ ಚಲನ ಅಂದ್ಬಿಟ್ಟು. ಸೊ ಹಾಗಾಗಿ ಈಗ ಆಲ್ರೆಡಿ ನಾವು ಕೋಳಿ ಗೊಬ್ಬರ ಎಲ್ಲ ಓಡಿಸಿ ಉಳುಮೆ ಮಾಡ್ಕೊಂಡಿದ್ವಿ. ಈಗ ರೋಟ್ರ್ ಓಡಿಸ್ಬಿಟ್ಟು ಹಂಗೆ ನಾವು ಬೀಜ ಚೆಲ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಬಂದಿದ್ದು ಅಕ್ಷಯ ಅಗ್ರೋ ಸರ್ವಿಸಸ್ ಹೊಸೂರಿಗೆ. ಏನಕ್ಕಪ್ಪ ನಾವು ಬಂದಿದ್ದು ಅಂದರೆ ಬೀಜ ತೊಗೊಂಡೋಗೋಕ್ಕೆ. ಯಾವ ಬೀಜಪ್ಪ ನಾವು ತೊಗೊಂಡಿರೋದು ಅಂದರೆ ಅಶೋಕ ಸೀಡ್ಸಲ್ಲಿ ಬಂದು ಡ್ಯಾಸ್ ಅಂದ್ಬಿಟ್ಟು ಒಂದು ಒಳ್ಳೆ ಬೀಜ ಅಂತ ಹೇಳಿದ್ರು. ಇದು ಬೇರೆ ಕಡೆ ಎಲ್ಲ ವಿಚಾರಣೆ ಮಾಡಿದ್ವಿ, ಅಲ್ಲಿ ಬೇರೆ ಕಡೆ ಎಲ್ಲ ಜಾಸ್ತಿ ರೇಟ್ ಹೇಳಿದ್ರು, ಇಲ್ಲಿ ಕಡಿಮೆ ಬೆಲೆ 50 ರೂಪಾಯಿ ಕಡಿಮೆ ಅಂದರು. ಸೊ ಹಾಗಾಗಿ ಇಲ್ಲಿ ಬಂದು ನಾವು ತೊಗೊಂಡ್ವಿ, ಅಮೌಂಟ್ ಎಲ್ಲ ಪೇ ಮಾಡಿದ್ವಿ, ಮತ್ತು ಬಿಲ್ ಹಾಕಿ ಕೊಟ್ಟರು. ಎಷ್ಟಪ್ಪ ಒಂದು ಬೀಜ 100 ಗ್ರಾಮ್ ಪ್ಯಾಕೆಟ್ ಅಂದರೆ 1400 ರೂಪಾಯಿ ಹಾಕಿದ್ರು. DAP ಒಂದು ಪ್ಯಾಕೆಟ್ ಬಂದು 1400 ರೂಪಾಯಿ ಆಗಿತ್ತು. ಸೊ ಇದೇ ನಾವು ತಂದಿರೋ ಬೀಜ ನೋಡ್ತಾ ಇರ್ಬೋದು, ಯಾವ ಥರ ಇದೆ ನೌಕಲ್ ಬೀಜ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಹಾಗಾಗಿ ನಾವು ಬೀಜ ಚೆಲ್ಲಕ್ಕೆ ಬರಲ್ಲ, ಅಣ್ಣ ಎಣ್ಣೆನ ಕರ್ಕೊಂಬಂದು ಪ್ರತಿ ಸಾರಿ ನಾವು ಅಣ್ಣ ಎಣ್ಣೆನೇ ಕರ್ಕೊಂಬಂದು ಚೆಲ್ಲೋದು. ಏನಪ್ಪ ಇಲ್ಲೊಂದು ವಿಶೇಷತೆ ಅಂದರೆ ಯಾವಾಗೂ ನಾವು ಗಂಗಾ ನೂಕೋಲ್ ಸೀಡ್ಸ್ ಅಂತ ಚೆಲ್ತಾ ಇದ್ದಿದ್ದು ವೆಲ್ಕಮ್ ಕಂಪ್ನಿದು. ಅದು ಈಗ ಎಲ್ಲಿ ಸಿಗಲಿಲ್ಲ ಮಾರ್ಕೆಟಲ್ಲಿ, ಡಿಮ್ಯಾಂಡ್ ತುಂಬ ಇದೆ ಅಂದ್ಬಿಟ್ಟು. ಸೊ ಹಾಗಾಗಿ ಅಶೋಕ ಸೀಡ್ಸ್ ತೊಗೊಂಬಂದು ಚೆಲ್ತಾ ಇದ್ದೀವಿ. ಆಮೇಲೆ ನಾವು DAP ತೊಗೊಂಬಂದಿದ್ವಲ್ಲ, ಅದನ್ನು ನಾವು ಚೆಲ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಚೆಲ್ಲಿದ್ದೀವಿ ಅಂದ್ಬಿಟ್ಟು. ಆಮೇಲೆ ಬೀಜ ಎಲ್ಲ ಯಾವ ಥರ ಬಿದ್ದಿದೆ ಎಲ್ಲ ಚೆಕ್ ಮಾಡ್ತಾ ಇದ್ವಿ. ನೋಡಿ ಈ ಥರ ಬಿದ್ದಿದೆ ನಾವು ಚೆಲ್ಲಿದ್ದಿದ್ದು ಬೀಜ ಅಂತ ನೋಡಿಸ್ತಾ ಇದ್ದೀನಿ. ಆದಮೇಲೆ ಬೀಜ ಚೆಲ್ಲಿದ್ದಾದಮೇಲೆ ಏನು ಮಾಡಬೇಕು, ನಾವು ಬೀಜ ಮುಳುಗಿಸ್ಬೇಕು. ಅದು ಯಾವ ಥರ ಮುಳುಗಿಸ್ತೀವಪ್ಪ ಅಂದರೆ ಅಲ್ವೇ ಹೊಡೆದ್ಬಿಟ್ಟು ನಾವು ಈ ಥರ ಮುಳುಗಿಸ್ತೀವಿ ಬೀಜನ. ಅಲ್ವೆಯಿಂದ ಮುಳುಗಿಸೋದ್ರಿಂದ ಜಾಸ್ತಿ ಅದುಮ್ಕೊಂಡು ಹೊಡಿಬಾರ್ದು, ಯಾಕಂದರೆ ಮೇಲೆ ಹೊಡಿಬೇಕು. ನಮ್ಮ ಮಕ್ಕಳು ಬಂದು ನಾವು ರೈತರ ಮಕ್ಕಳು ನಾವು ಬರ್ತೀವಿ ತೋಟದ ಹತ್ರ ಅಂತ ಅವರು ಬಂದರು. ಸೊ ಹಾಗಾಗಿ ನಾವು ಅಲ್ವೇ ಎಲ್ಲ ಬೀಜ ಎಲ್ಲ ಆಲ್ಮೋಸ್ಟ್ ಅರ್ಧ ತೋಟ ಮುಗಿಸಿ ಆಗಿತ್ತು, ನೋಡ್ತಾ ಇರ್ಬೋದು. ಆಮೇಲೆ ನಮ್ಮಮ್ಮ ಅನ್ನಪೂರ್ಣೇಶ್ವರಿ ತಾಯಿ ಊಟ ತೊಗೊಂಬಂದರು ತೋಟದ ಹತ್ರನೇ, ನೋಡ್ತಾ ಇರ್ಬೋದು. ಮುದ್ದೆ ನುಗ್ಗೆಕಾಯಿ ಬೇಳೆ ಸಾರು ಸಾಂಬಾರು ಮಾಡಿ ತಂದಿದ್ರು. ನಾವು ಊಟ ಎಲ್ಲ ಮಾಡಿಬಿಟ್ಟು ತುಂಬ ಕೆಲಸ ಇದೆ ಅಂದ್ಬಿಟ್ಟು ಶುರು ಹಚ್ಕೊಂಡ್ವಿ. ಮತ್ತು ಸ್ಪ್ರಿಂಕ್ಲರ್ಗಳು ಹಾಕಬೇಕಲ್ಲ, ಅದೆಲ್ಲ ಮಾಡಬೇಕು ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಊಟ ಎಲ್ಲ ಆದಿದ್ದಾದಮೇಲೆ ಈ ಬೀಜ ಮುಳುಗಿತ್ತು. ಈಗ ನೀರು ಕಾಲುವೆಗಳು ಹೊಡಿಬೇಕು. ಏನಕ್ಕಪ್ಪ ನೀರು ಕಾಲುವೆಗಳು ಅಂತ ನೀವು ಕೇಳ್ಬೋದು. ನಾವು ಕಳೆ ಹೊರಿಬೇಕಾದ್ರೆ ಗಡ್ಡೆಗಳ ಮೇಲೆ ಕೂತ್ಕೊಂಡ್ರೆ ಇದಾಗುತ್ತೆ, ಹಾಗಾಗಿ ಕಾಲುವೆಗಳಲ್ಲಿ ಕೂತ್ಕೊಂಡು ನೀರು ಕಳೆ ಕಿತ್ಕೊಬೋದು. ಮತ್ತು ಜಾಸ್ತಿ ಏನಾದರೂ ಮಳೆಗಳು ಬಂದರೆ ನೀರು ಹೋಗೋಕ್ಕೆ ಅದಾಗೋದು. ಆಮೇಲೆ ನಮ್ಮ ಮಗ ಎಲ್ಲ ಸ್ಪ್ರಿಂಕ್ಲರ್ ಹಾಕೋಕ್ಕೆ ಪೈಪ್ಗಳೆಲ್ಲ ಹಾಕ್ತಾಯಿದ್ರು. ನೋಡಿ ನಾವು ಹಾಕಿದ್ದು ಪೈಪ್ಗಳು ಈ ಥರ ಇತ್ತು. ಅವಾಗ ನಮ್ಮ ಮಗ ಇವತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ತೋಟದಲ್ಲಿ. ಏನಪ್ಪ ಅಂದರೆ ಇವತ್ತು ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕ್ತಾ ಇದ್ದಾರೆ, ಫಿಕ್ಸ್ ಮಾಡ್ತಾ ಇದ್ದಾರೆ, ನೀರೆಲ್ಲ ಚೆಕ್ ಮಾಡಿಕೊಂಡು ನೂಕೋಲಲ್ಲಿ. ಸೊ ಹಾಗಾಗಿ ನಮ್ಮ ಮಗ ಇವತ್ತು ಬ್ಯುಸಿಯಾಗಿದ್ದಾರೆ. ನೋಡಿ ಬಟ್ಟೆಗಳೆಲ್ಲ ಯಾವ ಥರ ನೆನೆಸ್ಕೊಂಡು ಫುಲ್ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಸೊ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಏನಮ್ಮ ಹೇಳ್ತೀಯ ನಮ್ಮ ಫಾಲೋವರ್ಸ್ಗೆ? ಸ್ಪ್ರಿಂಕ್ಲರ್ಗಳೆಲ್ಲ ಹಾಕಿದ್ದಾಯಿತು. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಪೈಪ್ ಹೊಡೆದೋಗಿತ್ತು. ಪೈಪೆಲ್ಲ ರೆಡಿ ಮಾಡಿಬಿಟ್ಟು ಮತ್ತು ಜಾಯಿಂಟ್ ಎಲ್ಲ ಹಾಕಿದ್ವಿ. ಆಮೇಲೆ ಸ್ಪ್ರಿಂಕ್ಲರ್ಗಳಿಗೆ ನೀರು ಹಾಯಿಸ್ತೀವಿ. ನೋಡಿ ನೀವು ನೋಡ್ತಾ ಇರ್ಬೋದು ಯಾವ ಥರ ನೀರು ಓಡ್ತಾ ಇದೆ ಅಂದ್ಬಿಟ್ಟು ತೋಟಕ್ಕೆಲ್ಲನೂ. ಸೊ ಹಾಗಾಗಿ ಸಂಜೆನೂ ಆಗಿತ್ತು, ಸಂಜೆ ಆದಮೇಲೆ 6-6:30 ಆಗಿತ್ತು. ಸೊ ಹಾಗಾಗಿ ನೀರೆಲ್ಲ ಕ್ಲೀನ್ಗೆ ಹಾಯಿಸ್ತಾ ಇತ್ತು. ಸರಿ ಅಂದ್ಬಿಟ್ಟು ನಾನು ಮನೆ ಕಡೆ ಹೋಗೋಣ ಅಂತ ಬಂದೆ ತೋಟದ ಕಡೆಯಿಂದ. ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ರೈತರಿಗೆಲ್ಲ ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜವಾನ್. ನೀರೆಲ್ಲ ಚೆನ್ನಾಗಿ ನೆನೆಸಿದ್ದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವೇನು ಮಾಡಬೇಕಂದ್ರೆ ಕಳೆ ಔಷಧಿ ಹೊಡಿಬೇಕು. ಯಾವ ಕಳೆ ಔಷಧಿಯಪ್ಪ ನಾವು ತಂದಿರೋದಂದರೆ ಇದು ಸೂಪರ್ ಫಾಸ್ಟ್ ಅಂದ್ಬಿಟ್ಟು ಕಳೆ ಔಷಧಿ. ಸೊ ಇದನ್ನು ನಾವು 1 ಲೀಟರ್ಗೆ 5 ml ಥರ ಮಿಕ್ಸ್ ಮಾಡಿಕೊಂಡು ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಸ್ಪ್ರೇ ಮಾಡಬೇಕು. ಯಾವ ಥರ ಸ್ಪ್ರೇ ಮಾಡಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀವಿ. ಈ ವಿಡಿಯೋ ಎಲ್ಲ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಈ ಮಾಹಿತಿನ ರೈತರಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮೇಷನ್ ಇರಲಿ, ಯಾವ ಥರ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಅಂತ ಅವರು ತಿಳ್ಕೊಳ್ಳಿ, ಟೆಕ್ನಿಕಲ್ ಥಿಂಗ್ಸ್ ಎಲ್ಲನೂ. ಸೊ ಹಾಗಾಗಿ ಇದೆಲ್ಲ ಹೊಡೆದು ಇದಾಯಿತು. ಜೈ ಜವಾನ್ ಜೈ ಕಿಸಾನ್. ಸಪೋರ್ಟ್ ಮಾಡಿ, ಫಾಲೋ ಮಾಡಿ.